ಅಪ್ಪ ಅಮ್ಮ ಇಬ್ರು ಮೊಬೈಲ್ ಲ್ಯಾಪ್ಟಾಪಲ್ಲಿ ನೋಡ್ತಾ ಇದ್ದಾಗ ಮಕ್ಳಿಗೆ ಏನು ಮಾಡಿದ್ರು, ಮಕ್ಳಿಗೂ ಒಂದು ಮೊಬೈಲ್ ಸಿಕ್ತು. ಆಮೇಲೆ ಮಕ್ಳಿಗೂ ಒಂದು ಮೊಬೈಲ್ ಕೊಟ್ಬಿಟ್ರೆ ನೀನು ಇದನ್ನು ನೋಡ್ಕೊ ಅಂತ. ಸೊ ಮಕ್ಳಿಗೆ ಏನು ಇನ್ಫಾರ್ಮೇಷನ್ ಬೇಕೋ ಅದು ಗೂಗಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಗೂಗಲ್ ಮಾಡ್ತಾರೆ, ಸಿಗುತ್ತೆ. ಸೊ ನಾವೆಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದು ತಿಳ್ಕೊಂಡ್ವಿ. ಬಟ್ ಈಗೇನಂದರೆ ಕೈ ಕೆಸರಾಗೋದು ಬೇಡ, ಏನು ಬೇಡ, ಬಾಯಿ ಮೊಸರು ಆಗಬೇಕು ಅಂತ. ಒಂದು ಪರ್ಪಸ್ ಇಲ್ಲ ಲೈಫಲ್ಲಿ, ಒಂದು ಪರ್ಪಸ್ ಇರಬೇಕು. ಎಲ್ಲ ವಿಜುವಲಿ ನೀವು ಕಂಪ್ಯೂಟರ್ಲಿ ಅಥವಾ ಟಿ ವಿನಲ್ಲಿ ತೋರಿಸ್ತಾ ಆ ಕಲ್ಪನೆ ಮಾಡುವಂಥ ಒಂದು ಇದು ಹೊರಟೋಗ್ಬಿಡುತ್ತೆ ಮಕ್ಕಳಿಗೆ. ಈಗಿಂದು ಜನ್ರೇಷನ್ ನಾವೇನಂತ ಹೇಳಿದ್ರೆ ಜೆನ್ಝಿ ಮತ್ತು ಜೆನ್ ಆಲ್ಫಾ ಅಂತ ಹೇಳಿ ಕರೆಯೋಣ. ಈಗ ಜೆನ್ಝಿ ಅಂದರೆ ಸಾಮಾನ್ಯವಾಗಿ 1994ಇಂದ 2004 ಆ್ಯಂಡ್ 2005 ಅಂತ 2010 ತನಕ ಜೆನ್ಝಿ, 2010 ಆದಮೇಲೆ ಬರೋದು ಜೆನ್ ಆಲ್ಫಾ. ಇದು ನಮ್ಮ ಇಂಡಿಯಾನಲ್ಲಿ ಮಾತ್ರ ಅಲ್ಲ, ಜೆನ್ ವೈಯಿಂದನೇ ಬೇರೆ ಕಡೆ ಪ್ರಾಬ್ಲಮ್ಸ್ ಬರುತ್ತೆ. ನಮ್ಮ ಇಂಡಿಯಾನಲ್ಲಿ ಈ ಪ್ರಾಬ್ಲಮ್ಸ್ ಎಲ್ಲ ಕಡೆಯೂ ಇದೆ. ಏನು ಆಗ್ತಾ ಇದೆ ಅಂತ ಹೇಳಿದ್ರೆ ಎಮೋಷನಲ್ ಬಾಂಡಿಂಗ್ ಕಡಿಮೆ ಆಗ್ತಿದೆ. ಯಾಕೆ ಅಂತ ನೋಡಿದ್ರೆ ನಾವು ಈಗ ಹಿಂದೆ ಹೋಗಬೇಕು. 1994 ಹುಟ್ಟಿದ್ದು, ನಾವು 94 ಅನ್ನೋದು ಬೇಡ, 98 ತೊಗೊಳ್ಳೋಣ. ಆ ಒಂದು ಇದರಲ್ಲಿ ಅಲ್ಲಿಂದ ಹುಟ್ಟಿರೋ ಮಕ್ಕಳಿಗೆ ಅವರೊಂದು 7-8 ವರ್ಷಕ್ಕೆ ಬಂದಾಗ ಅವ್ರ ಅಪ್ಪ ಅಮ್ಮ ಮೊಬೈಲ್ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು. ಒಂದು 2005, 2006. ಸೊ ಆ 2005, 2006ಗೆ ಮೊಬೈಲ್ಸ್ ಬಂತು. ಮೊಬೈಲ್ ಬಂದಾಗ ಅವ್ರಿಗೊಂದು ಕ್ಯೂರಿಯಾಸಿಟಿ ಬಂತು. ಸೊ ಮೊಬೈಲಲ್ಲಿ ಏನೋ ಸಿಗುತ್ತೆ, ನೋಡ್ಬೋದು, ಏನು ಮಾಡ್ಬೋದು ಅಂತ. 2007, 2008ಗೆಲ್ಲ ನಿಮಗೆ ಇಂಟರ್ನೆಟ್ ಎಲ್ಲ ಬ್ರೌಸ್ ಮಾಡೋಕ್ಕೆ ಬಂದುಬಿಡ್ತು. 5, 6 ಆ್ಯಂಡ್ 7ಅಲ್ಲೇ ಇಂಟರ್ನೆಟ್ ಬ್ರೌಸಿಂಗ್ ಎಲ್ಲ ಬಂತು. ಇಲ್ಲೇನು ಮಾಡಿ ಆಮೇಲೆ ಅದೇ ಸಮಯಕ್ಕೆ ವಿಡಿಯೋಸ್, ಟಿ ವಿ ವಿಡಿಯೋ ಎಲ್ಲ ಜಾಸ್ತಿ ಆಯಿತು. ಅಲ್ಲೇನು ಮಾಡ್ತಾಯಿದ್ರು ಅಮ್ಮಂದ್ರೆ ಆಗಲಿ, ಅವರು ಮೊಬೈಲಲ್ಲಿ ಜಾಸ್ತಿ ಸಮಯ ಅಥವಾ ಅವ್ರದ್ದು ಆವಾಗಲೇ ಈ ಬ್ಲಾಗ್ ಎಲ್ಲ ಈ ಒಂದು ಇದನ್ನು ನೋಡಿದ್ರೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಅನ್ನೋದು ಫೇಸ್ಬುಕ್ ಬಂದಿದ್ದು 7, 8ಅಲ್ಲಿ ನಾವು ಇಂಡಿಯಾನಲ್ಲಿ ಜಾಸ್ತಿ ಆಗ್ತಾ ಬಂತು. ಬಟ್ ಅದಕ್ಕೆ ಮುಂಚೆ ಬೇರೆ ಬೇರೆ ಬ್ಲಾಗ್ ಎಲ್ಲ ಇತ್ತು. ಅಲ್ಲೇನು ಮಾಡಿದ್ರು, ತಾಯಂದರು ಮಕ್ಕಳ ಜೊತೆ ಜಾಸ್ತಿ ಕನೆಕ್ಟ್ ಆಗೋದು ಸ್ಟಾಪ್ ಮಾಡಿ ಇಲ್ಲಿ ಕನೆಕ್ಟ್ ಆದರು. ಏನಂತ ಹೇಳಿದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಆವಾಗ ಬ್ಲಾಗ್ ಜಾಸ್ತಿ ಇತ್ತು, ಬ್ಲಾಗಾಗಿ ಕನೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲೇನಾಯಿತು, ಆ ಮಗುಗೆ ಆ ಎಮೋಷನಲ್ ಕನೆಕ್ಷನ್ ಅನ್ನೋದು ಇದೆ ಅನ್ನೋದು ಮರ್ತೋಯ್ತು. ಚಿಕ್ಕ ಮಗು ಅಳ್ತಾ ಇದೆ ಅಂದರೆ ಟಿ ವಿಲಿ ವಿಡಿಯೋ ಹಾಕಿಬಿಟ್ಟು ನೋಡ್ತಾ ಇರು ಅಂತ ಹೇಳಿ, ಅವಾಗೆಲ್ಲ ಬೇರೆ ಬೇರೆ ಸಾಂಗ್ಸ್ ಎಲ್ಲ ಬರ್ತಿತ್ತು, ಅದು ಹಾಕು ಇದು ನೋಡ್ತಾ ಇರು ಅಂತ ಹೇಳಿ ಇದು ಮಾಡೋದು. ಮೊದಲು ಅವಾಗೇನು ಮಾಡೋರು, ಅಡುಗೆ ಮಾಡೋರು, ಮಗು ಜೊತೆ ಮಾತಾಡೋದು. ಯಾವಾಗ ನೀವು ಮಕ್ಕಳ ಜೊತೆ ಜಾಸ್ತಿ ಮಾತಾಡೋದು ಸ್ಟಾಪ್ ಮಾಡ್ತಿರೋ, ಈ ಮಾತುಕತೆ ಅನ್ನೋದು ನೋಡ್ತಾ ಬಂದರೆ ಫುಲ್ ಸ್ಟಾಪ್ ಆಗೋಗಿದೆ. ಇವಾಗಂತೂ ಮಗು ಮಲಗಿದ್ರೆ ಸಾಕು ಮೊಬೈಲ್, ಲ್ಯಾಪ್ಟಾಪ್. ಸೊ ಇಲ್ಲಿ ಏನಾಗ್ತಿದೆ, ಮಗುಗೆ ಸೋಷಿಯಲ್ ಮೀಡಿಯಾ ಅನ್ನೋದೇ ಮಕ್ಕಳಿಗೆ ಅಮ್ಮನ ಜೊತೆ ಕನೆಕ್ಷನ್ಸ್ ಕಡಿಮೆ ಆಯಿತು. ಅಪ್ಪನ ಜೊತೆ ಅಂತೂ ಆಲ್ಮೋಸ್ಟ್ ಮೊದಲಿಂದನೂ ಕನೆಕ್ಷನ್ ಹೋಗಿದೆ. ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಾಗ್ತಿದೆ, ಅಪ್ಪ ಅಮ್ಮ ಇಬ್ಬರು ಮೊಬೈಲ್ ಲ್ಯಾಪ್ಟಾಪಲ್ಲಿ ನೋಡ್ತಾ ಇದ್ದಾಗ ಮಕ್ಕಳಿಗೆ ಏನು ಮಾಡಿದ್ರು, ಮಕ್ಳಿಗೂ ಒಂದು ಮೊಬೈಲ್ ಸಿಕ್ತು. ಆಮೇಲೆ ಮಕ್ಳಿಗೂ ಒಂದು ಮೊಬೈಲ್ ಕೊಟ್ಬಿಟ್ರೆ ನೀನು ಇದನ್ನು ನೋಡ್ಕೊ ಅಂತ. ಸೊ ಮಕ್ಕಳಿಗೆ ಏನು ಇನ್ಫಾರ್ಮೇಷನ್ ಬೇಕೋ ಅದು ಗೂಗಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಗೂಗಲ್ ಮಾಡ್ತಾರೆ, ಸಿಗುತ್ತೆ. ಮೊದಲು ಏನು ಮಾಡ್ತಿದ್ರು, ಅಪ್ಪ ಅಮ್ಮನ ಕತೆ ಹೇಳು ಅಂತ ಕೇಳೋರು. ಇವಾಗ ಕತೆನೇ ಬೇಕಾಗಿಲ್ಲ, ಅಮ್ಮ ಕತೆನೇ ಹೇಳಬೇಕಾಗಿಲ್ಲ, ಅವರೇ ಎಲ್ಲ ನೋಡ್ತಾರೆ, ಎಲ್ಲ ಹೇಳ್ತಾರೆ. ಮೊದಲು ಚಂದ್ರನ ಮೇಲೆ ಸ್ಟೋರಿ ಹೇಳೋರು ಅಮ್ಮಂದರು. ಇವಾಗ ಮಕ್ಕಳು ನಂಬಲ್ಲ ಸ್ಟೋರಿ ಮೇಲೆ. ಈಗ ಒಂದು 4-5 ವರ್ಷದ ಮಗುಗೆ ಸ್ಟೋರಿ ಗೊತ್ತಿದೆ, ಚಂದ್ರನ ಬಗ್ಗೆ ಯು ಆರ್ ಲೈಯಿಂಗ್ ಮಾ ಅಂತ ಹೇಳ್ತಾರೆ, ಅಂದರೆ ನಂಬಲ್ಲ ಅವರು. ಸ್ಟೋರಿಗೆ ಲಾಲಿ ಸಾಂಗ್ಗೆ ಮೊದಲೆಲ್ಲ 8 ವರ್ಷದ ತನಕನೂ ಮಕ್ಕಳ ಅಮ್ಮನ ಹತ್ರ ಹಾಡು ಕತೆ ಎಲ್ಲ ಕೇಳಿಸ್ಕೊಳ್ಳೋರು. ಇವಾಗ 4-5 ವರ್ಷಕ್ಕೆ, ನಾನು ಮೊನ್ನೆ ಒಂದು ಹೋಟೆಲಿಗೆ ಹೋದಾಗ ಮಗು ಕೈಲಿದೆ, ಅದು ಒಂದು 3 ವರ್ಷ 4 ವರ್ಷ ಅದು ಇಟ್ಕೊಂಡು ಮಗುಗೆ ಬರುತ್ತೆ, ಅದು ಮೊಬೈಲ್ ಯೂಸ್ ಮಾಡೋಕ್ಕೆ ಎಲ್ಲ ಏನು ಬೇಕು ಅಂತ ಹೇಳಿ ಮಾಡ್ತಾರೆ. 3 ವರ್ಷ ಇರ್ಬೋದು ಅಷ್ಟೇ, ಟೇಬಲ್ ಮೇಲೆ ಕೂರಿಸಿದ್ದಾರೆ. ಅದು ಅವ್ರ ಅಪ್ಪ ಅಮ್ಮ ಏನೋ ಬ್ಯುಸಿ, ಅವರು ಒಂದು ಮೊಬೈಲ್ ಇಟ್ಕೊಂಡಿದ್ದಾರೆ, ಆ ಮಗುನೂ ಮಾಡ್ತಾಯಿದೆ. ಅದು ಇದನ್ನು ನೋಡಿದಾಗ ಯೋಚನೆ ಮಾಡಿ, ಮೊದಲು ಏನು ಮಾಡ್ತಿದ್ವಿ ನಾವೆಲ್ಲ ಅಂದರೆ ಹಳೆ ಇದರಲ್ಲಿ ನಾವು ವೆಯ್ಟ್ ಮಾಡಿ ನಮಗೆ ಸಿಗ್ತಾಯಿತ್ತು, ಬೇಕಾಗಿತ್ತು. ನಾವು ಒಂದು ಓದಬೇಕು ಅಂತ ಹೇಳಿದ್ರೆ ನಮ್ಮ ಹತ್ರ ಗೂಗಲ್ ಇರಲಿಲ್ಲ, ಲೈಬ್ರರಿಗೆ ಹೋಗ್ತಿದ್ವಿ, ಇಲ್ಲಾಂದರೆ ಯಾವುದೋ ಹಳೆ ಪೇಪರ್ ಕಟ್ಟಿಂಗ್ಸ್ ತೊಗೊಂಡು ಒಂದು ಇನ್ಫಾರ್ಮೇಷನ್ ಬೇಕಂದರೆ ಅದಕ್ಕೋಸ್ಕರ ಎಷ್ಟು ಹುಡುಕಿ ಅದು ಎಷ್ಟೋ ಮಾಹಿತಿಗಳನ್ನ ಹುಡುಕ್ತಿದ್ವಿ. ಹಾಗಾಗಿ ಅಲ್ಲಿ ಕಾಯುವಿಕೆ ಅನ್ನೋದಿತ್ತು, ವೆಯ್ಟಿಂಗ್ ಮತ್ತು ಕಷ್ಟಪಡಬೇಕು, ಸಿಗೋ ತನಕ ವೆಯ್ಟ್ ಮಾಡೋಣ ಅಂತ. ಈಗಿನ ಮಕ್ಕಳಿಗೆ ಏನಾಗಿದೆ ಅಂದರೆ, ಎಸ್ಪೆಷಲಿ ಜೆನ್ ಆಲ್ಫಾ, ZZ ಒಂದು 2006 ಮೇಲೆ ಹುಟ್ಟಿರೋ ಮಕ್ಕಳು, 5-6 ಮೇಲೆ ಹುಟ್ಟಿರೋ ಮಕ್ಕಳು ಅಂದ್ಕೊಳ್ಳಿ. ಬಟ್ ಜೆನ್ ಆಲ್ಫಾಗೆ ಬಂದಾಗ ಅಥವಾ ಇವಾಗಿನ ಒಂದು 20-22 ವರ್ಷದ ಮಕ್ಕಳು, ಎಸ್ಪೆಷಲಿ 22-23 ವರ್ಷದವರು, ಅವರಿಗೆ ಬೇಕಂತಿದ್ದು ಕೈ ಸಿಕ್ತು. ಎರಡನೇದು, ಪೇರೆಂಟ್ಸು ಮಕ್ಕಳಿಗೆ ಎಮೋಷನಲ್ ನೀಡ್ಸ್ ಕೊಡೋ ಬದಲು ಅವರಿಗೆ ಡಿಪೆಂಡೆನ್ಸಿ ಕಲಿಸ್ಕೊಟ್ರು. ಅಂದರೆ ಎಲ್ಲದಕ್ಕೂ ನಾವಿದ್ದೀವಿ, ನಿಂಗೇನು ಬೇಕೋ ತಗೋ, ನಿಂಗೆ ದುಡ್ಡು ಬೇಕಾ ತಗೋ, ನಿಂಗೆ ಬೈಕ್ ಬೇಕಾ, ಗಾಡಿ ಬೇಕಾ, ಏನು ಬೇಕೋ ತಗೋ, ಯಾಕಂದ್ರೆ ನಾನು ಕಷ್ಟಪಟ್ಟಿದ್ದೀನಿ, ಹಂಗಾಗಬಾರ್ದು. ಏನಕ್ಕೆ ಹೆದರಬೇಡ, ಏನು ಬೇಡ, ನಾನಿದ್ದೀನಿ. ನಿಂಗೆ ಸ್ಕೂಲಲ್ಲಿ ಪ್ರಾಬ್ಲಮ್ ಆಯಿತಾ, ನಾನಿದ್ದೀನಿ. ನಿಂಗೆ ಒಂದು ಮಗು 5 ವರ್ಷಕ್ಕೆ ಒಂದು ಸ್ಕೂಲಲ್ಲಿ ಇದು ಬೇಕಿತ್ತು, ಸೀಟ್ ಬೇಕಿತ್ತಂತೆ. ಆ ಸೀಟ್ ಬೇಕು ಅಂದಾಗ ಅವರಪ್ಪ ಹೇಳ್ತಾರೆ, ಸೀಟ್ ಬೇಕು ಅಂತ ಹೇಳಿದಾಗ ಅದು ಅಳ್ತಾ ಇತ್ತಂತೆ, ಅದಕ್ಕೆ ಸಿಕ್ಕಿಲ್ಲ ಆ ಸೀಟು.
ಸೊ ಅವಾಗ ಇವರು 5 ವರ್ಷನೋ 7 ವರ್ಷನೋ ಅನಿಸುತ್ತೆ. ಸರಿ, ಇವರು ಬೇರೆ ಕಡೆ ಸೇರಿಸ್ಬೋದಿತ್ತು, ಇವ್ರು ಸೇರಿಸಿಲ್ಲ. ಅದೇ ಸ್ಕೂಲಲ್ಲಿ ಗಲಾಟೆ ಮಾಡಿ ಜಗಳ ಆಡಿ ಆ ಮಗುಗೆ ಅಲ್ಲೇ ಇದು ಮಾಡಿದ್ದಾರೆ. ಅದೇ ಥರ ನೆಕ್ಸ್ಟು ಆ ಮಗುಗೆ ಇನ್ನೇನೋ ಬೇಕು, ಎಷ್ಟಾದರೆ ಕಷ್ಟ ಆಗಲಿ ನಾನು ಕೊಡ್ತೀನಿ. ಅಲ್ಲಿ ಏನಾಗ್ತದೆ, ಆ ಮಗುಗೆ ಆ ಅಪ್ಪ ಪಡ್ತಿರೋ ಕಷ್ಟ ಗೊತ್ತಾಗಲ್ಲ. ಅದಕ್ಕೆ ಗೊತ್ತಾಗ್ತಿರೋದು ಏನಂದರೆ ನಂಗೆ ಏನು ಬೇಕೋ ಅದು ಸಿಕ್ತು. ಇಂಥ ಮಕ್ಕಳು ಮೊದಲು ಇದ್ದರು, ಮುದ್ದಾಗಿ ಬೆಳೀತಾ ಇದ್ರು, ಮುದ್ದಾಗಿ ಬೆಳೆಸ್ತಾ ಇದ್ರು ಮೊದಲು. ಬಟ್ ಇವಾಗ ತುಂಬ ಜಾಸ್ತಿ ಆಗಿದೆ. ಒಬ್ಬ ವಾಚ್ಮೆನ್ ಸಹ ತನ್ನ ಮಗನಿಗೆ ಎಲ್ಲ ಫೆಸಿಲಿಟೀಸ್ ಕೊಡಬೇಕು, ಎಲ್ಲ ಮಾಡಬೇಕು, ಅವ್ನಿಗೆ ಬೇಕೋ ಅವ್ನಿಗೆ ಇಮಿಡಿಯೇಟಾಗಿ ಕೊಡಬೇಕು ಅಂಡ್ ಅವರು ಮಾಡಬೇಕು. ಇದಕ್ಕೆ ಅವನಿಗೆ ಸಿಗೋ ಹಾಗೆ ನಾನು ನೋಡ್ಕೊಳ್ಬೇಕು ಅಂತ. ಈ ರೀತಿ ಬೆಳೀತಾ ಬಂದಾಗ ವಾಚ್ಮೆನ್ ಆಗಲಿ ಅಥವಾ ನಾವೆಲ್ಲ ತುಂಬ ಕಷ್ಟದಲ್ಲಿ ಬೆಳೆದವರು. ಬಟ್ ನಮಗೆ ಅಲ್ಲಿ ಒಂದು ಇದಿತ್ತು, ಫೌಂಡೇಶನ್ ಇತ್ತು, ಕಷ್ಟಪಡಬೇಕು, ವೆಯ್ಟ್ ಮಾಡಬೇಕು, ಕಾಯಬೇಕು, ಕಾದ ಮೇಲೆ ಅದಕ್ಕೆ ಫಲ ಸಿಗುತ್ತೆ ಅಂತ. ಸೊ ನಾವೆಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋದು ತಿಳ್ಕೊಂಡಿದ್ವಿ. ಬಟ್ ಈಗೇನಂದರೆ ಕೈ ಕೆಸರಾಗೋದು ಬೇಡ, ಏನು ಬೇಡ, ಬಾಯಿ ಮೊಸರಾಗಬೇಕು ಅಂತ. ಇಲ್ಲೇನಾಯಿತು, ಇಲ್ಲಿ ವ್ಯಾಲ್ಯೂ ತಂದೆ ತಾಯಿ ತಮಗಾಗಿ ಪಡ್ತಿರೋ ಕಷ್ಟ ಹಿಂದೆ ಉಳಿದೋಯ್ತು, ಅವ್ರಿಗೇನು ಬೇಕೋ ಅದು ಸಿಗುತ್ತೆ ಅಂತ ಇನ್ಸ್ಟೆಂಟ್ ಗ್ರ್ಯಾಟಿಫಿಕೇಷನ್ಗೋಯ್ತು. ಸೊ ಇಲ್ಲಿ ಎಮೋಷ್ನಲ್ ಕನೆಕ್ಷನ್ ಎಲ್ಲಿಂದ ಬರುತ್ತೆ? ಒಬ್ಬ ನನಗೋಸ್ಕರ ಒಬ್ಬರಿದ್ದಾರೆ, ಇವ್ರು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾರೆ, ಇಷ್ಟೆಲ್ಲ ಕಷ್ಟಪಡ್ತಿದ್ದಾರೆ, ನನಗೆ ಇವೆಲ್ಲ ಕೊಡ್ತಾ ಇದ್ದಾರೆ ಅಂದಾಗ ಆ ಒಂದು ಕೃತಜ್ಞತಾ ಭಾವ ಇರುತ್ತೆ. ಆ ಭಾವನೆನೇ ಈಗಿನ ಮಕ್ಕಳಲ್ಲಿ ಕಡಿಮೆ ಆಗೋಯ್ತು. ಅದು ಮೊದಲನೇ ರೀಸನ್. ಎರಡನೇ ರೀಸನ್ನು ಮೊಬೈಲ್. ಮೊದಲು ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಬೇಕಿತ್ತು, ಇವಾಗ ಮೊಬೈಲ್ಗೋಸ್ಕರ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆದರೆ ಸಾಕು, ಇನ್ನೆಲ್ಲ ಮಾಹಿತಿ ಬೇಕಾಗಿರೋದು ಬೇಡದಲ್ಲಿರೋದು ಎಲ್ಲವೂ ಎಷ್ಟೇ ಪೇರೆಂಟ್ಸ್ ಹೈಡ್ ಮಾಡಿದ್ರು ಎಲ್ಲ ಸಿಕ್ಬಿಡುತ್ತೆ ಅವ್ರಿಗೆ 1 ಸೆಕೆಂಡಲ್ಲಿ. ಸೊ ಅವರು ನಂಬಲ್ಲ. ಈಗ ಪೇರೆಂಟ್ಸ್ಗಿಂತ ಜಾಸ್ತಿ ಇಂಟೆಲಿಜೆನ್ಸ್ ಆಗಿದ್ದಾರೆ. ಹಾಗಾಗಿ ಅವ್ರಿಗೆ ಏನನ್ಸುತ್ತೆ, ಬೇಕಾದ್ರೆ ಕೈ ಸಿಗುತ್ತೆ. ಅಲ್ಲಿ ಏನಾಯಿತು, ಇಂಪೇಷನ್ಸ್ ಬಂತು ಅವ್ರಿಗೆ. ಸಪೋಸ್ ಸ್ವಲ್ಪ ಹೊತ್ತು ಮೊಬೈಲ್ ಕೈಲಿಲ್ಲ ಅಂದರೆ ಹುಚ್ಚೆದ್ದೋಗ್ಬಿಡ್ತಾರೆ. ಅಪ್ಪ ಅಮ್ಮ ಇಲ್ವಾ, 3 ದಿನ ಇರಲ್ವ, ಪರವಾಗಿಲ್ಲ. ಈಗ ನಾನು ಅಪ್ಪ ಅಮ್ಮನ ಬಿಟ್ಟಿರೋ ಆ್ಯಂಗ್ಸೈಟಿ ಯಾರಿಗೂ ಇಲ್ಲ, ಮೊಬೈಲ್ ಆ್ಯಂಗ್ಸೈಟೀಸ್ ಇದೆ. ಮೊಬೈಲ್ ಇಲ್ಲ ಅಂದರೆ ನೋಮೋಫೋಬಿಯಾ ಅಂತ ಹೇಳಿ ಕರಿತೀವಿ. ಸೊ ಅದಿಲ್ಲ ಅಂದರೆ ದೇ ಕೆನ್ ನಾಟ್ ಡೂ ಇಟ್. ಇದನ್ನು ನೋಡಿದಾಗ ದಿಸ್ ಈಸ್ ಅ ಮೇಜರ್ ರೀಸನ್. ಇಲ್ಲ ಮತ್ತು ಅವಾಗೆಲ್ಲ ಏನು ಮಾಡೋರು, ಅಪ್ಪ ಅಮ್ಮ ಕೂಡು ಕುಟುಂಬ ಅಂತ ಇತ್ತಲ್ಲ, ಅವರೆಲ್ಲ ಜೊತೆ ಕೂತ್ಕೊಂಡು ಊಟ ಮಾಡ್ತಿದ್ರು. ಇವಾಗ ಏನಿಲ್ಲ, ಊಟಕ್ಕೆ ಒಟ್ಟಿಗೆ ಕೂತ್ಕೊಳ್ಳೋ ಫ್ಯಾಮಿಲೀಸ್ ತುಂಬ ಕಡಿಮೆ ಅಥವಾ ಊಟಕ್ಕೆ ಕೂತ್ರೂ ಅವ್ರ ಕೈಯಲ್ಲಿ ಅವ್ರವ್ರ ಕೈಯಲ್ಲಿ ಮೊಬೈಲ್ ಇರುತ್ತೆ. ಸೊ ಇಲ್ಲೇನಾಯಿತು, ಆ ಒಂದು ಬಂಧ ಯಾವುದೇ ಒಂದು ಬಾಂಡಿಂಗ್ ಬೆಳಿಬೇಕು ಅಂದರೆ ಪೇರೆಂಟ್ಸ್ ಮೇಲಾಗಲಿ ಅಥವಾ ಸಂಬಂಧದಲ್ಲಿ ಬಾಂಡಿಂಗ್ ಬೆಳಿಬೇಕಂದ್ರೆ ಅದಕ್ಕೆ ವ್ಯಾಲ್ಯೂ ವರ್ತ್ ಗೊತ್ತಾಗಬೇಕು. ಇಲ್ಲ ಅಂತ ಹೇಳಿದ್ರೆ ಎಲ್ಲ ನಮ್ಗೆ ಹಾಗೆ ಸಿಗ್ತಾ ಇದೆ ಅಂದಾಗ ಅದರ ವರ್ತ್ ಗೊತ್ತಾಗಲ್ಲ. ಇದೇನೇ ಈ ಜೆನ್ ಆಲ್ಫಾ ಎಲ್ಲರೂ ಅಲ್ಲ, ಬಟ್ ತುಂಬ ಜನ ಎಸ್ಪೆಷಲಿ ಅರ್ಬನ್ ನಗರ ಪ್ರದೇಶದಲ್ಲಿ ಬೆಳೀತಿರೋದು, ಎಲ್ಲಿ ಅಪ್ಪ ಅಮ್ಮ ಕೈ ತುಂಬ ಸಂಪಾದನೆ ಮಾಡ್ತಾರೋ ಅವ್ರಿಗೆ ಅಲ್ಲಿ ಕೈ ತುಂಬ ಅಂತ ಹೇಳಿದ್ರೆ ಬೇಕಾದಕ್ಕಿಂತ ಜಾಸ್ತಿ ಮಾಡ್ತಾರೆ. ಮಗುಗೆ ಎಷ್ಟು ಬೇಕೋ ಏನು ಬೇಕೋ ಅದು ಸಿಗುತ್ತೆ. ಬಟ್ ಆ್ಯಕ್ಚುಲಿ ಬೇಕಾಗಿರುವಂಥ ಫ್ಯಾಮಿಲಿ ವ್ಯಾಲ್ಯೂ ಆಗಲಿ, ಆ ಬಾಂಡಿಂಗ್ ಆಗಲಿ, ನಾವು ಪಾಸಿಟಿವ್ ಸೈಕಾಲಜಿ ಅಂತ ಹೇಳ್ತೀವಿ. ಪಾಸಿಟಿವ್ ಸೈಕಾಲಜಿಲಿ ಪರ್ಮ ಅಂತ ಹೇಳಿದ್ರೆ ಪಾಸಿಟಿವ್ ಎಮೋಷನ್ಸು ಮತ್ತು ಪಾಸಿಟಿವ್ ರಿಲೇಷನ್ಶಿಪ್, ಆ ಪರ್ಪಸ್ಸು ಆ್ಯಂಡ್ ಅಚೀವ್ಮೆಂಟ್, ಇದನ್ನೆಲ್ಲ ನಾವು ಯಾವಾಗ ನಮ್ಮ ಲೈಫಲ್ಲಿ ಇಟ್ಕೊಂಡಿರ್ತೀವೋ ಆವಾಗ ಲೈಫ್ ವಿಲ್ ಬಿ ವೆರಿ ಗುಡ್. ಬಟ್ ನಾವು ನೋಡ್ತಾ ಬಂದರೆ ಈಗಿನ ಒಂದು ಟ್ರೆಂಡಲ್ಲಿ ಎಲ್ಲರೂ ಅಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ಒಂದಷ್ಟು ಹ್ಯಾಂಡ್ಫುಲ್ ಆಫ್ ಪೀಪಲ್ ಆದರೆ ಅವ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ, ಒಂದಷ್ಟು ಜನ ಮಾಡ್ತಾರೆ. ಬಟ್ ಮುಕ್ಕಾಲು ಭಾಗ ನೋಡ್ತಾ ಇದ್ದರೆ ಎಮೋಷನ್ಸ್ ನೋ. ನೀವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಟೀನೇಜರ್ ಪ್ರತಿಯೊಬ್ಬ ಒಂದು ಅಟ್ಲೀಸ್ಟ್ ಒಂದು 10ರಲ್ಲಿ ಒಬ್ಬ ಟೀನೇಜರು ಐ ಆಮ್ ಡಿಪ್ರೆಸ್ಡ್, ಐ ಆಮ್ ಹ್ಯಾವಿಂಗ್ ಸುಸೈಡಲ್ ಥಾಟ್ಸ್, ನನಗೆ ನಮ್ಮ ಪೇರೆಂಟ್ಸ್ ಬೈದ್ಬಿಟ್ರು, ನನಗೆ ಯಾರೂ ಪ್ರೀತಿಸೋರಿಲ್ಲ, ನಾನು ಹೋಗ್ತೀನಿ. ಅಥವಾ ನನ್ನ ಲವರ್, ಒಂದು 12-13 ವರ್ಷದ ಹುಡುಗಿ ಇರ್ತಾಳೆ, ನನ್ನ ಲವರ್ ಕೈ ಕೊಟ್ಟ ಅಂತ ಹಾಕ್ಕೊಂಡಿರ್ತಾಳೆ. ಕ್ವಾರಾನಲ್ಲಿ ಇದು ಸೋಷಿಯಲ್ ಮೀಡಿಯಾ ಅಂದರೆ ನೀವು ಇದನ್ನೇ ಬಿಟ್ಬಿಡಿ, ನೀವು ರೆಡ್ಡಿಟ್ಗೆ ಹೋದರೆ ಎಲ್ಲ ಟೀನೇಜರ್ಸ್ ಇರ್ತಾರೆ. ಅಥವಾ ಡಿಸ್ಕಾರ್ಡಲ್ಲಿ ನೋಡಿ, ಅಲ್ಲಿ ಒಂದಷ್ಟು ಒಳ್ಳೆ ಥಾಟ್ಸ್ ಇದೆ, ಬಟ್ ಕೆಲವೊಂದು ಈ ನೆಗೆಟಿವ್ ಎಮೋಷನ್ಸ್ ತುಂಬ ಜಾಸ್ತಿ ಎಕ್ಸ್ಪೋಸ್ ಆಗ್ತಾ ಇದ್ದಾರೆ, ಋಣಾತ್ಮಕ ಭಾವನೆಗಳಲ್ಲಿ. ಆಮೇಲೆ ಎರಡನೇದು ಬಂದರೆ ರಿಲೇಷನ್ಶಿಪ್. ಅದೇ ಈಗ ಎಲ್ಲ ಪಾಸಿಟಿವ್ ರಿಲೇಷನ್ಶಿಪ್ ಅಂತ ಹೇಳಿ ಕರಿತೀವಿ. ಪಾಸಿಟಿವ್ ರಿಲೇಷನ್ಶಿಪ್ ಅಂದರೆ ಒಂದು ಸೋಷಿಯಲ್ ಮೀಡಿಯಾ ರಿಲೇಷನ್ಶಿಪ್ ಅಲ್ಲ, ಡೈರೆಕ್ಟ್ ರಿಲೇಷನ್ಶಿಪ್. ಎಷ್ಟು ಜನರ ಹತ್ರ ಇದೆ, ಯಾರ ಹತ್ರ ರಿಲೇಷನ್ಶಿಪ್ ಮೇಂಟೈನ್ ಮಾಡೋದೇ ಇಲ್ಲ. ಒಬ್ಬರಿಗೆ 5,000 ಫ್ರೆಂಡ್ಸ್ ಇರ್ತಾರೆ, ಬಟ್ ಅವ್ರಿಗೆ ರಿಯಲಿ ಫ್ರೆಂಡ್ಸ್ ಅಂದರೆ, ಕ್ಲೋಸ್ ಫ್ರೆಂಡ್ಸ್ ಅಂದರೆ ಬರೋದು ಕಡಿಮೆ. ನೆಕ್ಸ್ಟು ರಿಲೇಷನ್ಸ್ ಇಲ್ಲ, ಎಮೋಷನ್ಸ್ ಇಲ್ಲ, ಎಂಗೇಜ್ಮೆಂಟ್. ಮತ್ತು ಇನ್ನೊಂದು ಈಗಿನ ಒಂದು ಜೆನ್ ಮಕ್ಕಳಲ್ಲಿ ನೋಡ್ತಾರೆ, ಅಥವಾ ಜೆನ್ ಆಲ್ಫಾ ಮಕ್ಕಳಲ್ಲಿ ನೋಡ್ತಾ ಇರೋದು ಏನಂತ ಹೇಳಿದ್ರೆ, ಎಂಗೇಜ್ಮೆಂಟ್ ಇಲ್ಲ. ಎಂಗೇಜ್ಮೆಂಟ್ ಒಂದೇ ಒಂದು ಅವರ ಮೊಬೈಲಲ್ಲಿ. ಈಗ ChatGPT, AI ಎಲ್ಲ ಬಂದುಬಿಟ್ಟಿದೆ. ಸೊ ನಾವು ಅದಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ, ಅದು ನಮಗೆಲ್ಲ ಕೊಟ್ಬಿಡುತ್ತೆ ಮಾಹಿತಿ, ಅದೇ ಹುಡುಕಿ ಕೊಟ್ಬಿಡುತ್ತೆ. ಮೊದಲಾದ್ರೂ ಗೂಗಲಲ್ಲಾದರೂ ಹುಡುಕಿ ಟೈಪ್ ಮಾಡಿ ಅದನ್ನು ನಮಗೆ ಹೆಂಗೆ ಬೇಕೋ ಹಾಗೆ ಬರೆದು ಟೈಪ್ ಮಾಡ್ತಿದ್ವಿ. ಇವಾಗ ಅದೂ ಇಲ್ಲ, ಎಲ್ಲ ಅದೇ ಕೊಟ್ಬಿಡುತ್ತೆ. ಅಲ್ಲೇನಾಯಿತು, ಎಂಗೇಜ್ಮೆಂಟೇ ಇಲ್ಲ. ಇಲ್ಲಿ ಕಮೆಂಟ್ ಕೊಡ್ತಾರೆ, ಇಲ್ಲೇನೋ ಬೇರೆ ಮಾಡ್ತಿರ್ತಾರೆ. ಸೊ ಇಲ್ಲಿ ನೋಡಿದಾಗ ಆ ಎಂಗೇಜ್ಮೆಂಟ್ ಅನ್ನೋದು ಹೊರಟೋಯ್ತು. ಎಂಗೇಜ್ಮೆಂಟ್ ಅಂತ ಹೇಳಿದ್ರೆ ಯಾವುದೇ ಒಂದು ಕೆಲಸದಲ್ಲಿ ಮನಪೂರ್ವಕವಾಗಿ ಇನ್ವಾಲ್ವ್ ಆಗೋದು.
ಸೊ ಊಟ ಮಾಡ್ತಾಯಿದ್ರೆ ಪೂರ್ತಿ ಮೈಂಡ್ಫುಲ್ಲಾಗಿ ಇನ್ವಾಲ್ವ್ ಆಗಿ, ವಾಕ್ ಮಾಡ್ತಾಯಿದ್ದೀರಾ ವಾಕ್ ಮಾತ್ರ ಮಾಡಿ, ಅಂದರೆ ಮೊಬೈಲ್ ನೋಡಬೇಡಿ. ಆ್ಯಂಡ್ ಕ್ಲಾಸಲ್ಲಿ ಕೂತಿದ್ದೀರಾ ಕ್ಲಾಸಲ್ಲಿ ಮಾತ್ರ ಯೋಚನೆ ಮಾಡಿ. ಬಟ್ ಕ್ಲಾಸಲ್ಲೂ ಮೊಬೈಲು ಲ್ಯಾಪ್ಟಾಪ್ ಇರುತ್ತೆ, ಲ್ಯಾಪ್ಟಾಪಲ್ಲಿ ಇನ್ನೇನೋ ಮಾಡ್ತಿರ್ತಾರೆ, ಕ್ಲಾಸಲ್ಲಿ ಏನೋ ನಡೀತಾ ಇರುತ್ತೆ, ಲ್ಯಾಪ್ಟಾಪ್ ಇಲ್ಲೇನೋ ಮಾಡ್ತಾ ಇರ್ತಾರೆ. ಈಗ ಅಲ್ಲಿ ಎಂಗೇಜ್ಮೆಂಟ್ ಅಂತ ಎಲ್ಲಿ ಬರುತ್ತೆ? ಸೊ ಮತ್ತು ಮೀನಿಂಗ್ ಇಲ್ಲ, ಒಂದು ಪರ್ಪಸ್ ಇಲ್ಲ. ಲೈಫಲ್ಲಿ ಒಂದು ಪರ್ಪಸ್ ಇರಬೇಕು. ಸಾಮಾನ್ಯವಾಗಿ ತುಂಬ ಕಡಿಮೆ ಜನ ಒಂದು ಪರ್ಪಸ್ ಇಟ್ಕೊಂಡು ಬರ್ತಾ ಇದ್ದಾರೆ ಈಗಿನ ಈ ಮಕ್ಕಳಲ್ಲಿ. ಆ್ಯಕ್ಚುಲಿ ಒಂದು ಇದನ್ನು ನೋಡಿದೆ, ಸರ್ವೆ ನೋಡಿದೆ, ಅದರಲ್ಲಿ ಏನು ಹೇಳ್ತಾರೆ, ಈಗಿನ ಜನ್ರೇಷನ್ಸ್ ಏನು ಜಾಸ್ತಿ ಕೇಳ್ತಾರೆ ಅಂದರೆ, ಅವ್ರು ಕೇಳ್ತಾ ಇರೋದು ಎಲ್ಲಿ ನಮಗೆ ಸೋಷಿಯಲ್ ಮೀಡಿಯಾನಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಕೊಡ್ತಾರೋ, ಕೆಲಸ ಕಡಿಮೆ ಇರಬೇಕು, ಸೋಷಿಯಲ್ ಮೀಡಿಯಾ ಜಾಸ್ತಿ ಅಂದರೆ ನಮಗೆ ಬಿಡು ಫ್ರೀ ಟೈಮ್ ಇರಬೇಕು. ಈ ಥರ ಇದ್ದರೆ ನಾವು ಕೆಲಸ ಮಾಡ್ತೀವಿ, ಇಲ್ಲಾಂದರೆ ಇಲ್ಲ ಅಂತ. ಎಷ್ಟೋ ಜನ ಕಂಪನಿಗಳು ಅವರು ದೇ ಆರ್ ನಾಟ್ ಏಬಲ್ ಟು ಗಿವ್ ಇಟ್. ಅವ್ರಿಗೆ ಹೈ ಸ್ಯಾಲ್ರಿ ಬೇಕು, ವರ್ಕ್ ಟೆನ್ಷನ್ ಬೇಕು, ವರ್ಕ್ ಟೆನ್ಷನ್ ಕಡಿಮೆ ಇರಬೇಕು, ಓಡಾಡೋದು ಇಲ್ಲ, ಈ ಥರ ಎಲ್ಲ ಇದ್ದಾಗ ಆಮೇಲೆ ಅಚೀವ್ಮೆಂಟ್, ಸೆನ್ಸ್ ಆಫ್ ಅಚೀವ್ಮೆಂಟ್ ಕಡಿಮೆ ಇದೆ. ಆದ್ದರಿಂದ ಪೇರೆಂಟ್ಸ್, ಇವಾಗ ನಾನೇನು ಹೇಳ್ತೀನಿ, ಈಗ ಜೆನ್ಝಿ ಅವರು ಈಗ ಪೇರೆಂಟ್ಸ್ ಆಗ್ತಾ ಇದ್ದಾರೆ. ಇವರು ಅಟ್ಲೀಸ್ಟ್ ಇವ್ರಿಗೆ ಆಗಿರುವಂಥ ಪ್ರಾಬ್ಲಮ್ಸ್ನ ಸರಿ ಮಾಡ್ಕೋಬೇಕಂದ್ರೆ ಇವ್ರ ಮಕ್ಕಳನ್ನ, ಅಂದರೆ ಜೆನ್ ಆಲ್ಫಾ ಇವಾಗಿಂದ ಹುಟ್ಟೋ ಮಕ್ಕಳೆಲ್ಲ ಜೆನ್ಸ್ ಇದೆ, 2010 ಹುಟ್ಟೋ ಮಕ್ಕಳನ್ನೆಲ್ಲ, ಅಂದರೆ ಈಗ 2022, 25 ಇರೋ ಮಕ್ಕಳಿಗೆ ಇವಾಗಿಂದನೇ ನಾನು ಹೇಳಿದಾಗೆ ಪರ್ಮಾ ವ್ಯಾಲ್ಯೂನ ಹೇಳ್ಕೊಡ್ಲಿ. ಅಂದರೆ ಪಾಸಿಟಿವ್ ಎಮೋಷನ್ಸು, ಪಾಸಿಟಿವ್ ರಿಲೇಷನ್ಶಿಪ್ಪು, ಪಾಸಿಟಿವ್ ಎಂಗೇಜ್ಮೆಂಟು, ಇದನ್ನು ಅವ್ರು ಜಾಸ್ತಿ ಅವರಲ್ಲಿ ಹೇಳ್ಕೊಡ್ತಾ ಮಕ್ಕಳು ಮುಂದಿನ ಜನ್ರೇಷನ್ನು ತುಂಬ ಚೆನ್ನಾಗಾಗತ್ತೆ. ಈ ಒಂದು ಎಲ್ಲೋ ಈ ಜೆನ್ ಎಕ್ಸ್ ಆ್ಯಂಡ್ ಜೆನ್ ವೈ ಅವರು ಅವರ ಜೆನ್ಝಿನ ಸರಿಯಾಗಿ ನೋಡ್ಕೊಂಡಿಲ್ಲ. ಬಟ್ ಜೆನ್ಝಿ ಇವಾಗ ಪ್ಲ್ಯಾನ್ ಮಾಡಿದ್ರೆ ಅಟ್ಲೀಸ್ಟ್ ಅವರ ಮುಂದಿನ ಪೀಳಿಗೆನ ಅವರು ಚೆನ್ನಾಗಿ ನೋಡ್ಕೊಳ್ಬೋದು. ಆಗ್ಬೋದು. ಮೊದಲನೇ ಫಸ್ಟ್ 5 ಇಯರ್ಸಲ್ಲಿ ಯಾವ ರೀತಿ ನೀವು ಹ್ಯಾಬಿಟ್ಸ್ ಕ್ರಿಯೇಟ್ ಮಾಡ್ತೀರೋ ಅದೇ ಹ್ಯಾಬಿಟ್ಟು ಲೈಫ್ ಲಾಂಗ್ ಇರುತ್ತೆ. ಸೊ ಹಾಗಾಗಿ ಆ ಮೊದಲ 5 ವರ್ಷ ಮಗು ಕೈಗೆ ಮೊಬೈಲ್ ಕೊಡಬೇಡಿ, ಮಗುನ ಟಿ ವಿ ಮುಂದೆ ಕೂರಿಸ್ಬೇಡಿ, ಮಗು ಕತೆ ಹೇಳಿ, ಒಳ್ಳೆಯ ವ್ಯಾಲ್ಯೂಗಳನ್ನ ಹೇಳಿ. ತುಂಬ ಜನ ಏನು ಹೇಳ್ತಾರೆ, ಮೈಥಾಲಜಿ ಸ್ಟೋರೀಸ್, ಇವಾಗ ಅದು ಬೇರೆ ಶುರುವಾಗಿದೆ. ನಮ್ಮ ರಾಮಾಯಣ ಮಹಾಭಾರತ ಸ್ಟೋರಿಗಳನ್ನ ಅದೆಲ್ಲ ಮೈಥಾಲಜಿ, ಪುರಾಣಗಳು ಅಂತ. ಫಸ್ಟ್ ಆಫ್ ಆಲ್ ಆ ಪುರಾಣ ಅಂತ ಅನ್ಬೇಡಿ, ಮಹಾಕಾವ್ಯಗಳು ಅಂತ ಅನ್ನಿ. ನಾವು ಎಲ್ಲವುದು ಅದು ನಡೆದಿತ್ತೋ ಬಿಟ್ಟಿತ್ತೋ, ಬಟ್ ಅದರಲ್ಲಿರುವಂಥ ಸಾರಗಳನ್ನ ಹೇಳ್ಬೋದು, ಭಗವದ್ಗೀತೆಗಳ ಸಾರಗಳನ್ನ, ಅದರಲ್ಲಿರುವಂತಹ ಕತೆಗಳನ್ನ ಹೇಳ್ಬೋದು. ಸೊ ರಾಮ ಎಷ್ಟು ತ್ಯಾಗ ಮಾಡ್ದ, ಅಥವಾ ಸೀತೆಗೋಸ್ಕರ ಏನು ಮಾಡ್ದ, ಕತೆ ಏನಾದರೆ ಕತೆ ರೂಪದಲ್ಲೇ ಹೇಳಿ. ಇವಾಗ ನೀವು ಕತೆಗಳನ್ನ ಕೇಳಿದ್ರೆ, ನೀವು ಗೇಮ್ಸ್ನ ನೋಡಿದ್ರೆ ಸಾಯಿಸೋದಿರುತ್ತೆ. ನೀವು ಚಿಕ್ಕ ಮಗು ಕೊಡ್ತಾರೆ, ಮಗು ಆಟ ಆಡ್ತಾ ಅದು ಸಾಯಿಸ್ಬಿಟ್ಟೆ ನಾನು ಮುಂದೆ ಹೋಗ್ಬೇಕು, ಪ್ರತಿಯೊಬ್ಬರನ್ನ ಮುಂದೆ ಹೋಗಬೇಕು ಅಂತ. ಬಟ್ ನಮ್ಮ ಕತೆಗಳನ್ನ ತೋರಿಸಿದ್ರೆ, ಎಷ್ಟೋ ಕತೆಗಳನ್ನ ತೋರಿಸಿದ್ರೆ, ರಾಮಾಯಣ ಆಗಲಿ, ಮಹಾಭಾರತ ಆಗಲಿ, ಅಥವಾ ಭಗವದ್ಗೀತೆಗಳನ್ನ ಎಷ್ಟೋ ಕತೆಗಳಿವೆ, ಅದನ್ನೆಲ್ಲ ನೋಡ್ತಾ ಬೆಳೆಸಿದ್ರೆ ಸಾಧ್ಯ ಆಗುತ್ತೆ. ಮುಂದಿನ ಪೀಳಿಗೆಗೆ ಈ ಒಂದು 5 ವರ್ಷ 6 ವರ್ಷದ ತನಕ ಯಾವುದೇ ಮೊಬೈಲ್ನ ಟೋಟಲಿ ಬಿಟ್ಬಿಡಿ. ಆಮೇಲೆ ಕತೆ ನೀವು ಹೇಳಿ, ಕಣ್ಣಿಗೆ ವಿಡಿಯೋ ಹೇಳೋದಕ್ಕಿಂತ ಕತೆನ ಮೊದಲಿನ ಥರನೇ ನೀವು ಕಲ್ತ್ಕೊಂಡು ನೀವು ಕತೆಗಳನ್ನ ಹೇಳಿ. ನಿಜಕ್ಕೂ ತುಂಬ. ಆಮೇಲೆ ಫ್ಯಾಂಟಸೀಸ್ ಬೆಳೀಲಿ, ಅವ್ರ ಮೈಂಡಲ್ಲಿ ಕಲ್ಪನೆಗಳನ್ನ ಮಾಡೋಕ್ಕೆ ಅವಕಾಶ ಕೊಡಿ. ಎಲ್ಲ ವಿಜುವಲ್ಲಿ ನೀವು ಕಂಪ್ಯೂಟರಲ್ಲಿ ಅಥವಾ ಟಿ ವಿನಲ್ಲಿ ತೋರಿಸ್ತಾ ಆ ಕಲ್ಪನೆ ಮಾಡೋವಂಥ ಒಂದು ಇದು ಹೊರಟೋಗ್ಬಿಡುತ್ತೆ ಮಕ್ಕಳಿಗೆ. ಅವಾಗೇನಾಗ್ತಿತ್ತು, ಮಕ್ಕಳೇನೆ ನಾವು ಕತೆ ಹೇಳ್ತಾ ಇದ್ರೆ ಮಕ್ಕಳ ಮೈಂಡಲ್ಲಿ ಒಂದು ಇಮ್ಯಾಜಿನೇಷನ್ ಕ್ರಿಯೇಟ್ ಆಗ್ತಿತ್ತು. ಅವ್ರ ಪ್ರಪಂಚ, ಅವ್ರ ತಲೆಯಲ್ಲಿ ಒಂದು ಪ್ರಪಂಚ, ಈಗ ಒಬ್ಬ ರಾಕ್ಷಸನ ಅವನ ಜೀವ ಒಂದು ಗಿಣಿನಲ್ಲಿರುತ್ತೆ, ಅದನ್ನು ಒಬ್ಬ ರಾಜ್ಕುಮಾರ ಹೋಗಿ ಒಂದು ರಾಜಕುಮಾರಿನ ಬಚಾವ್ ಮಾಡೋಕ್ಕೋಸ್ಕರ ಹೋಗ್ತಾನೆ. ಈ ಥರ ಎಲ್ಲ ಕತೆಗಳ ರೂಪದಲ್ಲಿ ಹೇಳಿದಾಗ ಅವ್ರ ಮೈಂಡಲ್ಲಿ ಒಂದು ಕತೆ ಹೆಣೆಯುವಂಥ ಒಂದು ಕ್ರಿಯೇಟಿವಿಟಿ ಬೆಳೆಯುತ್ತೆ. ಇದನ್ನು ನಾವು ಬೆಳೆಸ್ತಾ ಬಂದರೆ ಮುಂದಿನ ಪೀಳಿಗೆ ನಿಜಕ್ಕೂ ಚೆನ್ನಾಗಾಗುತ್ತೆ. ಬಟ್ ಅದಕ್ಕೆ ಮೊದಲು ಈಗಿನ ಪೋಷಕರು ಈ ಎಲ್ಲ ವ್ಯಾಲ್ಯೂನ ತಾವು ಫಸ್ಟ್ ಕ್ರಿಯೇಟ್ ಮಾಡ್ಕೊಳ್ಬೇಕು, ಆಮೇಲೆ ಅದನ್ನು ಮಕ್ಕಳಿಗೆ ಮಾಡಬೇಕು.